ನಮಸ್ಕಾರ ಸ್ನೇಹಿತರೆ, ನಮ್ಮ ಹಣ ಕಳ್ಳತನವಾಗ್ತಾ ಇದೆ. ದೇಶದಲ್ಲಿರುವ ಸಾಮಾನ್ಯ ಜನರ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಸ್ವತಂತ್ರ ಭಾರತದ ಅತಿ ದೊಡ್ಡ ಸ್ಕ್ಯಾಮ್ ಇದಾಗಿದೆ. ಅದೇ ನೋಡಿ, ಎಲೆಕ್ಟೋರಲ್ ಬಾಂಡ್ ಸ್ಕ್ಯಾಮ್. ಸ್ಕ್ಯಾಮ್ ಅಲ್ಲಿರುವ ಲಿಸ್ಟು ಒಂದಲ್ಲ ಎರಡಲ್ಲ ಎಣಿಸುತ್ತಾ ಹೋದಂತೆ ನಿಮಗೆ ಸುಸ್ತಾಗುತ್ತದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲೆಕ್ಟೋರಲ್ ಬಾಂಡ್ ಹಾಗೂ ಅದರ ಸ್ಕ್ಯಾಮ್ ಬಗ್ಗೆ. 2017ರಲ್ಲಿ ಚುನಾವಣಾ ಬಾಂಡ್ಗಳನ್ನು ಪರಿಚಯಿಸಲಾಯಿತು. Finance Minister Arun Jaitley today announced the contours of electoral bonds for funding of political parties. ಇಲ್ಲಿ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತಿತ್ತು ಅಂದರೆ, ನೀವು ನಮಗೆ ಚಂದಾ ಕೊಡಿ, ನಾವು ನಿಮಗೆ ದಂಡ ಕೊಡ್ತೀವಿ. ಅಂದರೆ ನೀವು ಚುನಾವಣಾ ಬಾಂಡ್ಗಳಿಂದ ಹೂಡಿಕೆ ಮಾಡಿ, ನಾವು ನಿಮಗೆ ಕಾಂಟ್ರಾಕ್ಟ್ ಅನ್ನ ಕೊಡ್ತೀವಿ ಎಂದು ಇದರ ಅರ್ಥವಾಗಿದೆ. ಪೂನಂ ಅಗರ್ವಾಲ್ ಇವರು ಜರ್ನಲಿಸ್ಟ್ ಆಗಿದ್ದರಿಂದ ಇವರು 2 ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದರು. ಅದರ ಮೇಲೆ ಸ್ಟಡಿ ಮಾಡಲು ಒಂದು ಬಾಂಡಿನ ಬೆಲೆ 1,000 ರೂಪಾಯಿ ಆಗಿತ್ತು. ಆ ಬಾಂಡಿನಲ್ಲಿ ಖರೀದಿ ಮಾಡಿರುವವರ ಹೆಸರು ಇರಲಿಲ್ಲ. 2 ಬಾಂಡ್ಗಳು ಎಕ್ಸಾಕ್ಟ್ ಆಗಿ ಸೇಮ್ ಆಗಿನೇ ಇತ್ತು, ಡೇಟ್ ಅನ್ನ ಹೊರತುಪಡಿಸಿ. कोई डिफरेंस नहीं है सिवाय डेट के, जो कि लाल रंग में यहाँ पर 5 अप्रैल लिखा है, यहाँ पर 9 अप्रैल लिखा हुआ है. इस 2 चीज के अलावा पूरे बॉन्ड में कहीं भी कोई डिफरेंस नहीं है. ಅದರಲ್ಲಿದ್ದ ಒಂದು ಬಾಂಡ್ ಅನ್ನ ತೆಗೆದುಕೊಂಡು ಫಾರೆನ್ಸಿಕ್ ಟೆಸ್ಟಿಂಗ್ ಗೆ ಕಳಿಸಿದಾಗ ಗೊತ್ತಾಯಿತು. ಅವಾಗ ಗೊತ್ತಾಯಿತು ಎಲ್ಲಾ ಬಾಂಡಿನ ಮೇಲೆ ಸೀಕ್ರೆಟ್ ಅಲ್ಫಾನ್ಯೂಮರಿಕ್ ನಂಬರ್ ಇರುವುದು. ಅದು ಕೇವಲ ಅಲ್ಟ್ರಾ ವೈಲೆಟ್ ಲೈಟ್ ನಲ್ಲಿ ಮಾತ್ರ ಕಾಣುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ SBI ಗೆ ಡೇಟಾವನ್ನು ರಿಲೀಸ್ ಮಾಡಲು ಕೇಳಿತು. ಮುಜ್ಕೋ ಅಪ್ನೆ ಬ್ಯಾಂಕ್ ಕಿ ಕಿತಾಬ್ ದೀಜಿಯೇ, देश की तबाही का हिसाब दीजिए. SBI ನಾಟಕ ಮಾಡಲು ಪ್ರಾರಂಭಿಸಿತು. ಇನ್ನು ನಮಗೆ 3 ತಿಂಗಳ ಕಾಲಾವಧಿ ಬೇಕು ಎಂದು ಕೇಳಿತು. ನಂತರ SBI ದಿಂದ ಸ್ಟ್ರಿಕ್ಟ್ ಆಗಿ ಆರ್ಡರ್ ಫಾಲೋ ಮಾಡಲೇಬೇಕು ಎಂದಾಗ ಅವರು 2 ದಿನಗಳಲ್ಲಿ ತಮ್ಮ ಡೇಟಾ ಅನ್ನ ಬಿಡುಗಡೆ ಮಾಡಿದರು. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ತಮ್ಮ ಡೇಟಾ ಅನ್ನ ಬಿಡುಗಡೆ ಮಾಡಿದರು. ಅಲ್ಲಿ 2 ರೀತಿಯ ಲಿಸ್ಟ್ ಗಳು ಬಿಡುಗಡೆಯಾದವು. ಒಂದನೆಯ ಲಿಸ್ಟ್ ನಲ್ಲಿ ಯಾವ ಕಂಪನಿಗಳು ಚುನಾವಣಾ ಪತ್ರವನ್ನು ಖರೀದಿಸಿದೆ ಮತ್ತು ಅದರ ಹಣವಷ್ಟು. ಇನ್ನು 2ನೆಯ ಲಿಸ್ಟ್ ನಲ್ಲಿ ಚುನಾವಣಾ ಬಾಂಡ್ ಗಳನ್ನು ಎನ್ಕ್ಯಾಶ್ ಮಾಡಿದ್ದು ಮತ್ತು ಅದು ಎಷ್ಟು ಪಡೆದಿದ್ದರು. ಈ 2 ಲಿಸ್ಟ್ ಗಳನ್ನ ನಾವು ಗಮನಿಸಿದರೆ SBI ಬಹಳ ಚಾಲಾಕಿದೆ ಅಂತ ಹೇಳ್ಬಹುದು. ಏಕೆಂದರೆ ಅದರಲ್ಲಿರುವ ಸೀಕ್ರೆಟ್ ಕೋಡ್ ಅವರು ರಿವೀಲ್ ಮಾಡಿರಲಿಲ್ಲ. ಜೊತೆಗೆ ಆ 2 ಲಿಸ್ಟ್ ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಿರಲಿಲ್ಲ, ಸಂಬಂಧನೇ ಇರಲಿಲ್ಲ. ಇನ್ನು ಯಾವ ರೀತಿಯ ಸ್ಕ್ಯಾಮ್ ಮಾಡುತ್ತದೆ ಎಂದು ಎಕ್ಸಾಂಪಲ್ ಒಂದಿಗೆ ವಿವರಣೆ ಕೊಡ್ತೀನಿ ನೋಡಿ. ಇವಾಗ ನಾನು 3 ಎಂಟಿಟಿಗಳಾಗಿ ವಿಂಗಡಣೆ ಮಾಡುತ್ತೇನೆ. ಫಸ್ಟ್ ಒನ್ ಪೊಲಿಟಿಕಲ್ ಪಾರ್ಟಿ, ಸೆಕೆಂಡ್ ಒನ್ ಕಾರ್ಪೊರೇಟರ್ ಅಂದ್ರೆ ಕಂಪನಿಗಳು, 3ನೇದು ಪಬ್ಲಿಕ್ ಅಂದರೆ ಸಾಮಾನ್ಯ ಜನರು. ಈ 3 ಎಂಟಿಟಿಗಳ ಕೆಳಗೆ 3 ಹಣ ತುಂಬಿದ ಬಾಕ್ಸ್ ಗಳನ್ನ ಇಟ್ಟುಕೊಳ್ಳಿ. ಪೊಲಿಟಿಕಲ್ ಪಾರ್ಟಿ ಹತ್ತಿರ ಇರುವ ಹಣ ಅದು ಡೋನರ್ಸ್. ಇನ್ನು ಕಂಪನಿಯ ಕೆಳಗಡೆ ಇರುವ ಬಾಕ್ಸ್ ಇದು ಕಂಪನಿಯ ಹಣ. ಪಬ್ಲಿಕ್ ಕೆಳಗಡೆ ಇರುವ ಹಣ ಇದು ಸರ್ಕಾರದ ಹಣ, ಅಂದರೆ ಕಲೆಕ್ಟ್ ಆಗಿರುವ ಟ್ಯಾಕ್ಸ್ ನ ಹಣ. ಇವಾಗ ಸರ್ಕಾರ ಪಬ್ಲಿಕ್ ದ ಹಣವನ್ನು ತೆಗೆದುಕೊಂಡು ಕಂಪನಿಗೆ ಕೊಡುತ್ತದೆ ಕಾಂಟ್ರಾಕ್ಟ್ ನ ರೂಪದಲ್ಲಿ. ನಂತರ ಕಂಪನಿದವರು ಪಾರ್ಟಿ ಬಾಕ್ಸ್ ಗೆ ಹಣವನ್ನ ಕೊಡುತ್ತಾರೆ ಚುನಾವಣಾ ಬಾಂಡ್ ಗಳನ್ನು ಖರೀದಿಸುವ ಮೂಲಕ. ಎಲೆಕ್ಟೋರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ಗಳು ಪ್ರಾಮಿಸರಿ ನೋಟ್ ಇದ್ದಂತೆ. ಇದನ್ನು ಯಾವುದೇ ಭಾರತೀಯ ಪ್ರಜೆ ಅಥವಾ ಕಂಪನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಯ್ದ ಶಾಖೆಗಳಿಂದ ಖರೀದಿಸಬಹುದು. ಈ ಬಾಂಡ್ ಗಳನ್ನು ನಾಗರಿಕರು ಅಥವಾ ಕಾರ್ಪೊರೇಟರ್ ಗಳು ತಮ್ಮ ಆಯ್ಕೆಯ ಯಾವುದೇ ರಾಜಕಾರಣಿಯ ಪಕ್ಷಕ್ಕೆ ದಾನ ಮಾಡಬಹುದು. ಇನ್ನು ಚುನಾವಣಾ ಬಾಂಡ್ ಗಳನ್ನು ಯಾವಾಗ ಪರಿಚಯಿಸಲಾಯಿತು? ಚುನಾವಣಾ ಬಾಂಡ್ ಗಳನ್ನು 2017ರ ಹಣಕಾಸು ಮಸೂದೆಯಲ್ಲಿ ಮೊದಲಾಗಿ ಪರಿಚಯಿಸಲಾಯಿತು. 2018ರ ಜನವರಿ 29ರಂದು ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರವು ಚುನಾವಣಾ ಬಾಂಡ್ ಆಯೋಜನೆಯನ್ನು ಜಾರಿಗೆ ತಂದರು. 2017ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಚುನಾವಣಾ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಅನಾಮಧೇಯವಾಗಿ ಹಣಗಳನ್ನು ದೇಣಿಗೆ ನೀಡಲು ಬಳಸುವ ಬಡ್ಡಿ ರಹಿತ ಸಾಧನಗಳಾಗಿವೆ. ಇದರ ಮೂಲಕ ದೇಣಿಗೆ ನೀಡಿದರೆ ಖರೀದಿದಾರರು ಅಥವಾ ಪಾವತಿಸುವವರ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಹೊಂದಿರುವುದಿಲ್ಲ ಮತ್ತು ರಾಜಕೀಯ ಪಕ್ಷಗಳು ಇಲ್ಲಿ ಅದರ ಮಾಲೀಕರು ಎಂದು ಭಾವಿಸಲಾಗುತ್ತದೆ. ಇನ್ನು ಎಷ್ಟು ಮೊತ್ತದ ಬಾಂಡ್ ಲಭ್ಯ? ಈ ಬಾಂಡ್ ಗಳನ್ನು 1,000, 10,000, 1 ಲಕ್ಷ ಮತ್ತು 1 ಕೋಟಿ ಹೀಗೆ 10ರ ಗುಣಕಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತು ಅವುಗಳನ್ನು ಮಾರಾಟ ಮಾಡಲು ಅಧಿಕಾರ ಹೊಂದಿರುವ ಏಕೈಕ ಬ್ಯಾಂಕ್ ಎಂದರೆ ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಆಗಿದೆ. ದೇಣಿಗೆ ನೀಡುವವರು ತಮ್ಮ ಆಯ್ಕೆಯ ಪಕ್ಷದ ಪರ ಬಾಂಡ್ ಗಳನ್ನು ಖರೀದಿಸಬಹುದು ಮತ್ತು ನಂತರ ಅದನ್ನ ದಾನ ಮಾಡಬಹುದು. ಬಳಿಕ ಆ ರಾಜಕಾರಣಿಯ ಪಕ್ಷವು ತನ್ನ ಪರಿಶೀಲಿಸಿದ ಖಾತೆಯ ಮೂಲಕ 15 ದಿನಗಳಲ್ಲಿ ಹಣವನ್ನು ಪಡೆಯಬಹುದು. ಒಬ್ಬ ವ್ಯಕ್ತಿ ಅಥವಾ ಕಂಪನಿಯು ಖರೀದಿಸಬಹುದಾದ ಬಾಂಡ್ಗಳ ಸಂಖ್ಯೆಗೆ ಯಾವುದೇ ಮಿತಿ ಇಲ್ಲ. ಒಂದು ವೇಳೆ ಆ ರಾಜಕಾರಣ
ಕಾರ್ಖಾನೆಯ ಪಕ್ಷವು 15 ದಿನಗಳಲ್ಲಿ ಹಣಗಳನ್ನು ಪಡೆದುಕೊಳ್ಳದಿದ್ದರೆ ಆ ಸಂಗ್ರಹಿಸಿದ ಬಾಂಡ್ಗಳನ್ನು ಪ್ರಧಾನಮಂತ್ರಿ ಪರಿಹಾರ ನಿಧಿ SBI ಜಮಾ ಮಾಡುತ್ತದೆ. ಮಾರ್ಚ್ 2018ರಿಂದ ಜನವರಿ 2021ರವರೆಗೆ 15 ಹಂತಗಳಲ್ಲಿ 6,534.78 ಕೋಟಿ ರುಗಳಷ್ಟು ಒಟ್ಟು 12,924 ಚುನಾವಣಾ ಬಾಂಡ್ಗಳು ಮಾರಾಟ ಮಾಡಲಾಗಿದೆ. ಚುನಾವಣಾ ಬಾಂಡ್ ಘೋಷಣೆಯ ಸಮಯದಲ್ಲಿ ಚುನಾವಣಾ ಬಾಂಡ್ಗಳು ಕಂಪನಿಗಳಿಗೆ ಅನಾಮಧೇಯ ದೇಣಿಗೆ ನೀಡುವ ಮಾರ್ಗವೆಂದು ಹೇಳಲಾಗಿತ್ತು. ಆದರೆ ಅಧಿಸೂಚನೆ ಬಂದ ಬಳಿಕ ವ್ಯಕ್ತಿಗಳ ಗುಂಪು, NGOಗಳು, ಧಾರ್ಮಿಕ ಮತ್ತು ಇತರೆ ಟ್ರಸ್ಟ್ಗಳು ಸಹ ತಮ್ಮ ವಿವರಗಳನ್ನು ಬಹಿರಂಗಪಡಿಸದೆ ಚುನಾವಣಾ ಬಾಂಡ್ಗಳ ಮೂಲಕ ದಾನ ನೀಡಲು ಅನುಮತಿ ಇದೆ ಎಂದು ತಿಳಿದು ಬಂದಿತು. ಈ ರೀತಿಯ ಬಾಂಡ್ಗಳನ್ನು ನಾವು ಯಾವಾಗ ಖರೀದಿಸಬಹುದು? ಎಲೆಕ್ಟೋರಲ್ ಬಾಂಡ್ಗಳು ಪ್ರತಿ ತ್ರೈಮಾಸಿಕ ಪ್ರಾರಂಭದಲ್ಲಿ 10 ದಿನಗಳವರೆಗೆ ಖರೀದಿಗೆ ಲಭ್ಯವಿದೆ. ಜನವರಿ, ಏಪ್ರಿಲ್, ಜುಲೈ ಮತ್ತು ಅಕ್ಟೋಬರ್ ಮೊದಲ 10 ದಿನಗಳಲ್ಲಿ ಚುನಾವಣಾ ಬಾಂಡ್ಗಳನ್ನು ನಾವು ಖರೀದಿಸಬಹುದು ಎಂದು ಸರ್ಕಾರ ನಿಗದಿಪಡಿಸಿದೆ. ಲೋಕಸಭಾ ಚುನಾವಣೆಯ ವರ್ಷದಲ್ಲಿ 30 ದಿನಗಳ ಹೆಚ್ಚುವರಿ ಅವಧಿಯನ್ನು ಸರ್ಕಾರ ನಿಗದಿಪಡಿಸುತ್ತದೆ ನಾವು ಖರೀದಿ ಮಾಡಲು. ಇನ್ನು ಯಾವ ರೀತಿಯಲ್ಲಿ ವಿರೋಧ ವ್ಯಕ್ತವಾಯಿತು ಎಂದು ತಿಳಿದುಕೊಳ್ಳೋಣ. ಚುನಾವಣಾ ಬಾಂಡ್ಗಳನ್ನು ದಾನ ಮಾಡುವವರಿಗೆ ಅನಾಮಧೇಯತೆಯು ಇಲ್ಲಿ ವಿವಾದದ ವಿಷಯವಾಗಿದೆ. ಹಣಕಾಸು ಕಾಯ್ದೆ 2017ರಲ್ಲಿ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರವು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ಗಳ ಮೂಲಕ ಪಡೆದ ದೇಣಿಗೆಗಳನ್ನು ಬಹಿರಂಗಪಡಿಸುವುದರಿಂದ ವಿನಾಯಿತಿ ನೀಡಿತು. ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ ಕಡ್ಡಾಯವಾಗಿ ಸಲ್ಲಿಸುವ ತಮ್ಮ ದೇಣಿಗೆಯ ವರದಿ ನೀಡುವಾಗ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡುವವರ ವಿವರಣೆಗಳನ್ನು ಬಹಿರಂಗಪಡಿಸಬೇಕಾಗಿಲ್ಲ. ಇದರರ್ಥ ಮತದಾರರು ಯಾವ ವ್ಯಕ್ತಿ, ಕಂಪನಿ ಅಥವಾ ಸಂಸ್ಥೆ ಯಾವ ಪಕ್ಷಕ್ಕೆ ಧನ ಸಹಾಯ ನೀಡಿದೆ ಮತ್ತು ಎಷ್ಟು ಹಣ ನೀಡಿದೆ ಎಂಬುದು ತಿಳಿದಿರುವುದಿಲ್ಲ. ಚುನಾವಣಾ ಬಾಂಡ್ಗಳನ್ನು ಪರಿಚಯಿಸುವ ಮೊದಲು ರಾಜಕೀಯ ಪಕ್ಷಗಳು 20,000ಕ್ಕೂ ಹೆಚ್ಚು ದೇಣಿಗೆ ನೀಡುವ ಎಲ್ಲಾ ದಾನಿಗಳ ವಿವರವನ್ನು ಬಹಿರಂಗಪಡಿಸಬೇಕಾಗಿತ್ತು. ಈ ಬದಲಾವಣೆಯು ನಾಗರಿಕ ತಿಳಿಯುವ ಹಕ್ಕನ್ನು ಉಲ್ಲಂಘಿಸುತ್ತದೆ ಮತ್ತು ರಾಜಕೀಯ ಪಕ್ಷಗಳು ಮತ್ತಷ್ಟು ಲೆಕ್ಕವಿಲ್ಲದಷ್ಟು ಹಣ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇದಕ್ಕೆ ಹಲವು ಕಾರ್ಯಕರ್ತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಚುನಾವಣಾ ಬಾಂಡ್ಗಳು ನಾಗರಿಕರಿಗೆ ಯಾವುದೇ ವಿವರಗಳನ್ನು ನೀಡುವುದಿಲ್ಲವಾದರೂ ಸರ್ಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಡೇಟಾವನ್ನು ಬೇಡಿಕೆ ಮೂಲಕ ದಾನಿಗಳ ವಿವರವನ್ನು ಪಡೆಯಬಹುದು. ಈ ಹಿನ್ನೆಲೆ ತೆರಿಗೆದಾರರನ್ನು ಮಾತ್ರ ಈ ದೇಣಿಗೆಗಳ ಮೂಲಕ ತಿಳಿದುಕೊಳ್ಳದಂತೆ ಮಾಡುತ್ತದೆ. ಆದರೆ ತೆರಿಗೆಗಾರರ ಹಣದಿಂದಲೇ ಬಾಂಡ್ಗಳ ಮಾರಾಟ, ಖರೀದಿಗೆ ಅನುಕೂಲವಾಗುವಂತೆ ಮುದ್ರಣಕ್ಕೆ ಕೇಂದ್ರ ಸರ್ಕಾರವು ನೀಡುತ್ತದೆ ಎಂದು ಅಸೋಸಿಯೇಷನ್ ಆಫ್ ಡೆಮೊಕ್ರಾಟಿಕ್ ರಿಫಾರ್ಮ್ ADR ಚುನಾವಣಾ ಬಾಂಡ್ಗಳ ವಿರುದ್ಧ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿತು. ಇನ್ನು ದೇಣಿಗೆಯ ಮಾರ್ಗವಾಗಿ ಜನಪ್ರಿಯ ಚುನಾವಣಾ ಬಾಂಡ್ ಸ್ಕೀಮ್ ಜಾರಿಗೆ ಬಂದ 3 ವರ್ಷದ ಅವಧಿಯಲ್ಲಿ ಜನಪ್ರಿಯತೆ ಗಳಿಸಿತು. ದಾನಿಗಳಿಗೆ ನೀಡುವ ನಾಮಧೇಯತೆಯಿಂದಾಗಿ ಚುನಾವಣಾ ಬಾಂಡ್ಗಳು ದೇಣಿಗೆ ನೀಡುವ ಅತ್ಯಂತ ಜನಪ್ರಿಯ ಮಾರ್ಗವಾಯಿತು. 2018-19ರ ಅಧಿಕ ವರ್ಷದ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳ ಒಟ್ಟು ಆದಾಯದ ಅರ್ಧಕ್ಕಿಂತ ಹೆಚ್ಚು ಹಣ ಚುನಾವಣಾ ಬಾಂಡ್ ದೇಣಿಗೆಯಿಂದ ಬಂದಿದೆ ಎಂದು ADR ಅಂದಾಜಿಸಿದೆ. ಆಡಳಿತ ಬಿಜೆಪಿ ಈ ಯೋಜನೆಯ ದೊಡ್ಡ ಫಲಾನುಭವಿ. 2017-18 ಮತ್ತು 2018-19 ಆರ್ಥಿಕ ವರ್ಷಗಳಲ್ಲಿ ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ಗಳಿಗೆ ಒಟ್ಟು 4,760.20 ಕೋಟಿಗಳಷ್ಟು ಪಡೆದಿದೆ. ಈ ಪೈಕಿ 1,660.89 ಕೋಟಿ ರು ಅಥವಾ ಶೇಕಡ 60.17ರಷ್ಟು ದೇಣಿಗೆ ಬಿಜೆಪಿಗೆ ಬಂದಿದೆ. ಚುನಾವಣಾ ಬಾಂಡ್ಗಳ ಬಗ್ಗೆ ಚುನಾವಣಾ ಆಯೋಗ ನಿಲುವೇನು? 2017ರಿಂದಲೇ ಈ ಚುನಾವಣೆಗೆ ಚುನಾವಣಾ ಆಯೋಗ ವಿರುದ್ಧ ಸಲ್ಲಿಸಿತು. ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ವಿರುದ್ಧವಾದ ನಿಲುವುಗಳನ್ನು ತೆಗೆದುಕೊಂಡಿರುವುದರಿಂದ ಈ ವಿಚಾರಗಳು ಮಹತ್ವದಾಗಿದೆ. ಕಾನೂನುಗಳಲ್ಲಿ ಮಾಡಿದ ಬದಲಾವಣೆಗಳು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಿದೆ ಎಂದು ಚುನಾವಣಾ ಆಯೋಗ ಹೇಳುತ್ತದೆ. ಇನ್ನು ಚುನಾವಣಾ ಬಾಂಡ್ಗಳು ಸರ್ಕಾರದ ಹಕ್ಕುಗಳಿಗೆ ವಿರುದ್ಧವಾಗಿ ರಾಜಕೀಯ ಧನ ಸಹಾಯದಲ್ಲಿ ಪಾರದರ್ಶಕತೆಯನ್ನು ಹಾಳು ಮಾಡುತ್ತವೆ ಎಂದು ಸುಪ್ರೀಂ ಕೋರ್ಟ್ಗೆ ಈ ಹಿಂದೆ ಚುನಾವಣಾ ಆಯೋಗ ತಿಳಿಸಿತು. 2016-17ರ ಸತತ 2 ಹಣಕಾಸು ಕಾಯ್ದೆಗಳ ಮೂಲಕ ವಿವಿಧ ಪ್ರಮುಖ ಕಾನೂನುಗಳಿಗೆ ಮಾಡಿದ ತಿದ್ದುಪಡಿಗಳನ್ನು ತಂದಿದ್ದಕ್ಕೆ ಕಾನೂನು ಸಚಿವಾಲಯಕ್ಕೆ ಬರೆದ ಪತ್ರದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿತು. ಈ ತಿದ್ದುಪಡಿಯನ್ನು ಮರುಪರಿಶೀಲಿಸಲು ಮತ್ತು ಮಾರ್ಪಡಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಇದಾಗಿತ್ತು ನೋಡಿ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.